ಭಾರತದ ಸಿಂಧೂ ನಾಗರಿಕತೆ ಪ್ರಾಚೀನ ಭಾರತದ ಅತ್ಯಂತ ಮಹತ್ವದ ಮತ್ತು ಅಭಿವೃದ್ಧಿಶೀಲ ನಾಗರಿಕತೆಗಳಲ್ಲೊಂದು. ಇದು ಕ್ರಿ.ಪೂ. ಸುಮಾರು 2500ರ ವೇಳೆಗೆ ಸಿಂಧೂ ನದಿ ತೀರದಲ್ಲಿ ವಿಕಸಿತವಾಯಿತು. ಹಾರಪ್ಪ, ಮೊಹೆಂಜೊದಾರೋ, ಧೋಲಾವೀರ, ಲೋಥಲ್ ಮುಂತಾದವು ಇದರ ಪ್ರಮುಖ ಕೇಂದ್ರಗಳಾಗಿವೆ. ಮೊಹೆಂಜೊದಾರೋದ ಮಹಾಸ್ನಾನಗೃಹವು ಈ ನಾಗರಿಕತೆಯ ಉನ್ನತ ಸಾಂಸ್ಕೃತಿಕ ಮಟ್ಟವನ್ನು ಸೂಚಿಸುತ್ತದೆ. ಇವರು ಕೃಷಿಯಲ್ಲಿ ನಿಪುಣರಾಗಿದ್ದರು. ಗೋಧಿ, ಜೋಳ, ಹತ್ತಿ ಮುಂತಾದ ಬೆಳೆಗಳನ್ನು ಬೆಳೆದಿದ್ದರು. ವ್ಯಾಪಾರ ಮತ್ತು ವಾಣಿಜ್ಯವು ಬಹಳ ಅಭಿವೃದ್ಧಿಯ ಮುದ್ರೆಗಳು, ತೂಕ ಮಾಪನ ಪದ್ಧತಿಗಳು ಮತ್ತು ನಾಣ್ಯಗಳ ಬಳಕೆ ಇವರ ವ್ಯಾಪಾರದ ಸಾಕ್ಷಿಯಾಗಿದೆ. ಸಿಂಧೂ ಲಿಪಿ ಇನ್ನೂ ಸಂಪೂರ್ಣವಾಗಿ ಓದಲಾಗದ ರಹಸ್ಯವಾಗಿಯೇ ಉಳಿದಿದೆ. ಇವರ ಧಾರ್ಮಿಕ ಜೀವನದಲ್ಲಿ ತಾಯಿ ದೇವಿಯ ಆರಾಧನೆ, ಪಶುಪತಿ ದೇವನ ಪೂಜೆ ಮತ್ತು ಪ್ರಕೃತಿ ಆರಾಧನೆ ಮುಖ್ಯವಾಗಿತ್ತು. ಸಿಂಧೂ ನಾಗರಿಕತೆ ತನ್ನ ಸುಸಂಘಟಿತ ನಗರ ಯೋಜನೆಯಿಂದ ಪ್ರಸಿದ್ಧವಾಗಿದೆ. ನಗರಗಳಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ, ಇಟ್ಟಿಗೆಗಳಿಂದ ನಿರ್ಮಿಸಲಾದ ಮನೆಗಳು, ಒಳಚರಂಡಿ ವ್ಯವಸ್ಥೆ ಮತ್ತು ಸಾರ್ವಜನಿಕ ಸ್ನಾನಗೃಹಗಳು ಇದ್ದವು. ಒಟ್ಟಾರೆ, ಸಿಂಧೂ ನಾಗರಿಕತೆ ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಅತ್ಯಂತ ವೈಭವಯುತ ಹಾಗೂ ವೈಜ್ಞಾನಿಕ ನಾಗರಿಕತೆಯಾಗಿ ಗುರುತಿಸಲಾಗಿದೆ.